5 ಪಾಸಿಟಿವ್ ಸಿರಿಧಾನ್ಯಗಳಲ್ಲಿ ಕೋರ್ಲೆ ಕೂಡ ಒಂದು, ಮತ್ತು ಇದು 5 ಸಿರಿಧಾನ್ಯಗಳಲ್ಲಿ ಕಾಸ್ಟ್ಲಿ ಅಂದ್ರೆ ಬೆಲೆ ಹೆಚ್ಚು, ತಿಳಿ ಹಸಿರು ಬಣ್ಣ ಹೊಂದಿರುತ್ತವೆ ಈ ಚಿಕ್ಕ ಬೀಜಗಳು. ಕೋರ್ಲೆಯ ವೈಜ್ಞಾನಿಕ ಹೆಸರು ಬ್ರಾಚಿಯೇರಿಯಾ ರಾಮೋಸಾ, ಪ್ಯಾನಿಕಮ್ ರಾಮೋಸಮ್ ಎಂಬ ಮತ್ತೊಂದು ಹೆಸರಿನಿಂದ ಕೂಡ ಕರೀತಾರೆ. ಇಂಗ್ಲಿಷ್ನಲ್ಲಿ ಬ್ರೌನ್ ಟಾಪ್ ಮಿಲೆಟ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕೋರ್ಲೆ ಅಂತ ಕರೀತಾರೆ. ಇದರ ಮೂಲ ಸೌತ್ ಆಫ್ರಿಕಾ ಅಂತ ಹೇಳಲಾಗುತ್ತದೆ. ಇದು ಕೇವಲ 70 ರಿಂದ 75 ದಿನದಲ್ಲಿ ಬೆಳೆದು ನಿಲ್ಲುತ್ತದೆ, ಫಲ ಕೊಡುತ್ತದೆ ಮತ್ತು ಮರದ ನೆರಳಿನಲ್ಲಿ ಕೂಡ ಇದು ಬೆಳೆಯಬಲ್ಲದು. ಕೋರ್ಲೆಯ ವಿಶೇಷತೆ ಏನಂದ್ರೆ ಇದರಲ್ಲಿರ್ತಕ್ಕಂಥ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಅಂದ್ರೆ 12.5% ಮತ್ತು ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂಥ ಪ್ರೋಟೀನು 11.5% ಅಷ್ಟು. ಈ ಸಿರಿಧಾನ್ಯದ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ನ ಅನುಪಾತ 5.58 ಇದೆ. ಈ ಅನುಪಾತ 10ಗಿಂತ ಕಡಿಮೆ ಇದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರ ಸೇವನೆಯಿಂದ ಬಹಳಷ್ಟು ಗಂಭೀರ ಕಾಯಿಲೆಗಳು ನಿವಾರಣೆ ಆಗುತ್ತವೆ. ಇದು ಮಧುಮೇಹಿಗಳಿಗೆ ಒಳ್ಳೆಯದು. ಆಮೇಲೆ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಕಡಿಮೆ ಮಾಡುತ್ತವೆ. ಆಮೇಲೆ ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ HDL ಅದನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಹೆಚ್ಚು ಫೈಬರ್ ಹೊಂದಿರೋದ್ರಿಂದ ನಮ್ಮ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಆಮೇಲೆ ಬೊಜ್ಜು ಕರಗಿಸುತ್ತದೆ, ತೂಕ ಇಳಿಸುತ್ತದೆ, ಮಲಬದ್ಧತೆ ಕೇವಲ 7 ದಿನಗಳಲ್ಲಿ ಹೋಗಲಾಡಿಸುತ್ತದೆ. ಪೈಲ್ ಸಮಸ್ಯೆಯಲ್ಲಿ ಇದು ಲಾಭಕಾರಿಯಾಗಿದೆ. ನಮ್ಮ 2ನೇ ಮಿದುಳು ಅಂತ ಕರೆಸಿಕೊಳ್ಳುವ ನಮ್ಮ ಗಟ್ ಅಂದ್ರೆ ಕರುಳು ಇದು ಸ್ಟ್ರಾಂಗ್ ಆಗಿದ್ರೇನೆ ನಮ್ಮ ಜೀವನ ಕೂಡ ಸ್ಟ್ರಾಂಗ್ ಆಗುತ್ತದೆ. ಆದ್ದರಿಂದಲೇ ಇದನ್ನು ನಾವು 2ನೇ ಮಿದುಳು ಅಂತ ಹೇಳಲಾಗುತ್ತದೆ. ಕರುಳಿಗೆ 2ನೇ ಮಿದುಳು ಅಂತ ಹೇಳಲಾಗುತ್ತದೆ, ಯಾಕಂದ್ರೆ ಮಿದುಳಿಗೂ ಕರುಳಿಗೂ ಕನೆಕ್ಷನ್ ಇದೆ. ಈ ಸಿರಿಧಾನ್ಯಗಳು ನಮ್ಮ ಕರುಳಿನ ಆರೋಗ್ಯ ಸುಧಾರಿಸುತ್ತವೆ, ನಮ್ಮ ಸಂಪೂರ್ಣ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತವೆ. ಕೋರ್ಲೆ ಇದರ ಸೇವನೆಯಿಂದ ಇದು ಏನಂತಂದ್ರೆ ಆಂಟಿ ಕ್ಯಾನ್ಸರಸ್ ಪ್ರಭಾವ ಹೊಂದಿದೆ. ಇದರ ಸೇವನೆಯಿಂದ ಕ್ಯಾನ್ಸರ್ ಸಮಸ್ಯೆಯಲ್ಲಿ ಕೂಡ ಬಹಳಷ್ಟು ಲಾಭ ಕೊಡುತ್ತದೆ. ಆಮೇಲೆ ಇದು ಸ್ವಭಾವದಲ್ಲಿ ಅಲ್ಕಲೈನ್ ಅಂದ್ರೆ ಪ್ರತ್ಯಾಮ್ಲೀಯವಾಗಿರೋದ್ರಿಂದ ಅನೇಕ ಗಂಭೀರ ಕಾಯಿಲೆಗಳನ್ನ ಬರದ ಹಾಗೆ ತಡೆಯುತ್ತದೆ. ಬಂದಿದ್ರೂ ಕೂಡ ನಿವಾರಣೆಯಾಗುವಲ್ಲಿ ಸಹಾಯ ಮಾಡುತ್ತದೆ. ಎಸಿಡಿಟಿ, ಗ್ಯಾಸ್ಟ್ರೈಟಿಸ್, ಜಾಯಿಂಟ್ ಪೇನ್ ಇವುಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ. ಕೋರ್ಲೆ ನಮ್ಮ ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ದೇಹದಲ್ಲಿ ನರಗಳಿಗೆ ಸಂಬಂಧಿಸಿದ ಕಾಯಿಲೆಗಳಾದ ಅಲ್ಝೀಮರ್ಸ್ ಆಗಿರಬಹುದು, ಪಾರ್ಕಿನ್ಸನ್ಸ್, ಪ್ಯಾರಲೈಸಿಸ್ ಮುಂತಾದ ಸಮಸ್ಯೆಗಳ ನಿವಾರಣೆಯಲ್ಲಿ ಇದು ಸಹಾಯ ಮಾಡುತ್ತೆ. 4 ತಿಂಗಳ ಕಾಲ ನಿರಂತರ ಸೇವಿಸಿದ್ರೆ ಥೈರಾಯ್ಡ್ ಸಮಸ್ಯೆಯಲ್ಲಿ ಲಾಭ ಕೊಡುತ್ತದೆ. ಆಮೇಲೆ ಮಿದುಳಿನ ಆರೋಗ್ಯಕ್ಕೂ ಒಳ್ಳೆಯದು, ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ. ಇಲ್ಲಿ ಮತ್ತೊಂದು ಮುಖ್ಯ ವಿಷಯ ಅಂದ್ರೆ ಸಿರಿಧಾನ್ಯಗಳನ್ನು ಕಂಪಲ್ಸರಿಯಾಗಿ ನೆನೆಯಿಟ್ಟು ಬಳಸಬೇಕು. ಯಾಕೆಂದ್ರೆ ಈ ಸಿರಿಧಾನ್ಯಗಳಲ್ಲಿರ್ತಕ್ಕಂಥ ಫೈಬರ್ ಏನಿದೆಯಲ್ಲ ಅದು ನೀರು ಹೀರ್ಕೊಂಡಾಗ ಮಾತ್ರ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಅದು ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಈ ರೀತಿ ನೆನೆಯಿಟ್ಟ ಮೇಲೆ ನಾವು ಇದರಿಂದ ಬೇರೆ ಬೇರೆ ಆಹಾರ ಪದಾರ್ಥಗಳು, ಉಪ್ಪಿಟ್ಟಾಗಿರ್ಬೋದು ಅಥವಾ ದೋಸೆ, ಇಡ್ಲಿ ಯಾವುದೇ ರೂಪದಲ್ಲಿ ಮಾಡ್ಕೊಂಡು ನಾವು ಇದನ್ನ ಸೇವಿಸಬಹುದು. ಇನ್ನು ಅಂಬ್ಲಿ ಮಾಡಿ ಸೇವಿಸಿದ್ರೆ ತುಂಬಾನೇ ಒಳ್ಳೆಯದು. ಅಂಬ್ಲಿ ಔಷಧಿಯಾಗಿ ಕೆಲಸ ಮಾಡುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.